ನಿಮ್ಗೆ ಹೊರಗಡೆಯಿಂದ ನಿಮ್ಮ ಗಾಯ ಮಾಯ ಆಗಿದೆ ಅಂತ ಅನಿಸಿದ್ರು ಕೂಡ ಒಳಗಡೆ ಒಂದು ಸ್ಟಿಚಸ್ ಹಾಕಿರ್ತಾರೆ. ಯಾಕಂದರೆ ನಿಮ್ಮ ಮಗುಗೆ ನೀವು ತುಂಬ ಮುಖ್ಯ ಆಗಿರ್ತೀರಿ. ಸೊ ಹಾಗಾಗಿ ನಿಮ್ಮ ಮಗುವಿನ ಸಲುವಾಗಾದರೂ ನಿಮ್ಗೆ ನೋವೆಲ್ಲ ಕಡಿಮೆ ಆಗಿದೆ, ನನ್ನ ಗಾಯ ವಾಸಿ ಆಗಿದೆ ಅಂತ ಅಂದ್ಕೊಂಡು ನಿಮ್ಗೆ ಕಾನ್ಫಿಡೆಂಟ್ ಬಂದ ನಂತರದಿಂದಲೇ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಮಾಮ್ ಕನ್ನಡ. ಸಿಸೇರಿಯನ್ ಡೆಲಿವರಿ ಕೂಡ ಒನ್ ಆಫ್ ದಿ ಮೇಜರ್ ಆಪ್ರೇಷನ್ ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ನಿಮ್ಮ ದೇಹಕ್ಕೆ ಆರೈಕೆ ತುಂಬ ಮುಖ್ಯ ಆಗಿರುತ್ತೆ. ಅಟ್ಲೀಸ್ಟ್ 2-3 ತಿಂಗಳವರೆಗಾದ್ರೂ ನೀವು ತುಂಬ ಎಚ್ಚರದಿಂದಿರಬೇಕಾಗುತ್ತೆ. ಈ ಸಮಯದಲ್ಲಿ ನಿಮಗೆ ಗೊತ್ತಿರದೆ ಆಗೋ ಕೆಲವೊಂದಿಷ್ಟು ತಪ್ಪುಗಳಿಂದ ನಿಮ್ಮದು ಈ ಸೆಕ್ಷನ್ ಗಾಯ ಬೇಗ ಮಾಯ ಆಗೋದಿಲ್ಲ. ಸೊ ಹಾಗಾಗಿ ಯಾವೆಲ್ಲ ತಪ್ಪುಗಳು, ನೀವು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ಲಿ, ಡೋಂಟ್ ರಶ್. ಅಂದರೆ ಕೆಲವೊಬ್ರದ್ದು ರೂಢಿ ಇರುತ್ತೆ, ಬೇಗ ಬೇಗ ತಿರುಗಾಡೋದು. ಈಗ ಕೂತ್ಕೊಂಡಿದ್ರು ಅಂತಂದರೆ ಪಟ್ಟಂತ ಎದ್ಬಿಡೋದು, ಮಲ್ಕೊಂಡಾಗೂ ಸ್ಟೇಟ್ ಅಂದರೆ ಈ ರೀತಿ ಹಂಗಾತ್ ಮಲಗಿದ್ರಿ ಅಂತಂದರೆ ಅದೇ ಟೈಪ್ ಎದ್ಬಿಡೋದು. ಫಾರ್ ಎಕ್ಸಾಂಪಲ್ ನಂದೇ ತೊಗೊಳ್ಳಿ, ಏನೋ ಗೊತ್ತಿಲ್ಲ, ನಂಗೆ ಸ್ಲೋ ಆಗಿ ನಡೆಯೋಕ್ಕೆ ಆಗೋದಿಲ್ಲ, ತುಂಬ ಸ್ಪೀಡ್ ನಡೀತಿರ್ತೇನೆ. ಇದರಿಂದ ನನಗೆ ಒಂದೇ ಡೆಲಿವರಿ ಕೂಡ ಸೆಕ್ಷನ್ ಡೆಲಿವರಿನೇ ಆಗಿತ್ತು. ಆ ಸಮಯದಲ್ಲಿ ನಂಗೆ ತುಂಬ ಪ್ರಾಬ್ಲಮ್ ಆಯಿತು. ಸೊ ತುಂಬ ಅವಸರವಾಗಿ ನಡೆಯೋದಾಗಲಿ, ಕೂತ್ಕೊಂಡಾಗ ಕೂಡ ಪಟ್ಟನೆ ಎದ್ದೇಳೋದಾಗಲಿ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಕೆಲವೊಂದು ಬಾರಿ ಸ್ಟಿಚಸ್ ಮೇಲೆ ಪ್ರೆಷರ್ ಎಲ್ಲ ಬಿದ್ದು ಸ್ಟಿಚಸ್ ಅರಿಯೋ ಚಾನ್ಸಸ್ ಇರುತ್ತೆ, ಮತ್ತು ನೋವು ಕೂಡ ಬೇಗ ಕಡಿಮೆ ಆಗೋದಿಲ್ಲ. ಸೊ ಮಲ್ಕೊಂಡಾಗ ಕೂಡ ಪಟ್ಟಂತ ಸ್ಟೇಟ್ ಎದ್ದೇಳೋ ಬದಲು ಲೆಫ್ಟಿಗೆ ಅಥವಾ ರೈಟಿಗೆ ಟರ್ನ್ ಆಗಿ ಎದ್ದೇಳಿದ್ರೆ ತುಂಬ ಸಹಾಯ ಆಗುತ್ತೆ. ನೆಕ್ಸ್ಟ್, ಹೊಟ್ಟೆ ಮೇಲೆ ಪ್ರೆಷರ್ ಬೀಳುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಒಂದು 2.5 ತಿಂಗಳವರೆಗಾದ್ರೂ ಈ ಮೋಪಿಂಗ್, ಮನೆ ಒರೆಸೋದಾಗಲಿ, ಕಸ ಗುಡಿಸೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಮನೆಯಲ್ಲೇ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೇನೆ ಅಂತ ಏನಾದರೂ ಆ ರೀತಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಒಂದು 2.5 ತಿಂಗಳವರೆಗಾದ್ರೂ ಯಾರಾದರೂ ಹೆಲ್ಪ್ ತೊಗೊಳಕ್ಕೆ ಟ್ರೈ ಮಾಡಿ. ಜಾಸ್ತಿ ಸ್ಟೆಪ್ಸ್ ಇದೆಲ್ಲ ಹತ್ತಕ್ಕೆ ಹೋಗಬೇಡಿ. ನಿಮ್ದು ಏನಾದರೂ ಬೆಡ್ರೂಮ್ ಮೇಲ್ಗಡೆ ರೂಮ್ ಇತ್ತು ಅಂತಂದರೆ ಒಂದು 4-5 ತಿಂಗಳವರೆಗಾದ್ರೂ ಕೆಳಗಡೆ ಶಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ತುಂಬ ಹೆವಿಯಾದ ಆಬ್ಜೆಕ್ಟ್ಸ್ ಎಲ್ಲ ಲಿಫ್ಟ್ ಮಾಡೋಕ್ಕೆ ಹೋಗಬೇಡಿ 2.5 ತಿಂಗಳವರೆಗಾದ್ರೂ. ಈ ಹೆವಿಯಾದ ಆಬ್ಜೆಕ್ಟ್ಸ್ ಲಿಫ್ಟ್ ಮಾಡೋದ್ರಿಂದ ಸ್ಟಿಚಸ್ ಮೇಲೆ ಪ್ರೆಷರ್ ಬಿದ್ದು ಸ್ಟಿಚಸ್ ಅರಿಯುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಮಗುವಿನ ಅಂದರೆ ಹುಟ್ಟಿದ ಮಗು ಏನಿರುತ್ತಲ್ಲ, ಆ ಮಗುವಿನ ತೂಕಕ್ಕಿಂತ ಜಾಸ್ತಿ ಏನೂ ಎತ್ತಕ್ಕೆ ಹೋಗಬೇಡಿ. 2.5 ತಿಂಗಳವರೆಗಾದ್ರೂ ಈ ಪಾಯಿಂಟ್ನ ನೀವು ನೆನಪಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ತುಂಬ ಎಕ್ಸಸೈಸ್ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕೆಲವೊಬ್ಬರಿಗೆ ದೇಹದ ಮೇಲೆ ಕನ್ಸರ್ನ್ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಕಾಮನ್, ತೆಳ್ಳಗಾಗಬೇಕು, ಚೆನ್ನಾಗಿ ಕಾಣಬೇಕು ಅಂತ ಅನ್ನೋದು ಆಸೆ ಇದ್ದೇ ಇರುತ್ತೆ. 2.5-3 ತಿಂಗಳವರೆಗೂ ಜಸ್ಟ್ ವಾಕಿಂಗ್ ಅಷ್ಟೇ ಮಾಡ್ತಾ ಹೋಗಿ. ಕಂಪ್ಲೀಟ್ ನಿಮ್ಮ ನೋವೆಲ್ಲ ಕಡಿಮೆ ಆಗಿದೆ, ನನ್ನ ಗಾಯ ವಾಸಿ ಆಗಿದೆ ಅಂತ ಅಂದ್ಕೊಂಡು ನಿಮ್ಗೆ ಕಾನ್ಫಿಡೆಂಟ್ ಬಂದ ನಂತರದಿಂದಲೇ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್, ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಟೇಕ್ ಪ್ರಾಪರ್ ಮೆಡಿಸಿನ್. ಹೌದು, ಕೆಲವೊಬ್ಬರಿಗೆ ಮೆಡಿಸಿನ್ ಎಲ್ಲ ತೊಗೊಳೋದು ಇಷ್ಟ ಆಗ್ತಿರಲ್ಲ, ಅಂದರೆ ಕಷ್ಟಪಟ್ಟು ಮೆಡಿಸಿನ್ ತಗೋತಿರ್ತಾರೆ. ಅಂಥವ್ರಿಗೆ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಡಾಕ್ಟರ್ ಹೇಳಿದಂಥ ಮೆಡಿಸಿನ್ ತೊಗೊತಾ ಬನ್ನಿ. ನಿಮ್ಗೆ ಹೊರಗಡೆಯಿಂದ ನಿಮ್ಮ ಗಾಯ ಮಾಯ ಆಗಿದೆ ಅಂತ ಅನಿಸಿದ್ರು ಕೂಡ ಒಳಗಡೆ ಒಂದು ಸ್ಟಿಚಸ್ ಹಾಕಿರ್ತಾರೆ. ಅದು ಹೀಲ್ ಆಗೋಕ್ಕೆ ಈ ಮೆಡಿಸಿನ್ ತುಂಬ ಮುಖ್ಯ ಆಗಿರುತ್ತೆ. ಮತ್ತು ಒಂದು ಕ್ರೀಮ್ ಕೊಟ್ಟಿರ್ತಾರೆ, ಆ ಸ್ಟಿಚಸ್ ಎಲ್ಲಿ ಕಟ್ಟಾಗಿರುತ್ತಲ್ಲ ಅದ್ರ ಮೇಲೆ ಹಚ್ಚೋಕೆ ಒಂದು ಕ್ರೀಮ್ ಕೊಟ್ಟಿರ್ತಾರೆ. ಅದು ಕೂಡ ಡೈಲಿ 2 ಟೈಮ್ ಆದ್ರೂ ಒಂದಿಷ್ಟು ಡಾಕ್ಟ್ರ್ ಹೇಳಿದ ದಿನಗಳಷ್ಟು ಹಚ್ತಾ ಬನ್ನಿ. ಕೆಲವೊಂದು ಬಾರಿ ಒಂದಿಷ್ಟು ಜನರಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಅಂದರೆ ರೆಡ್ ಆಗಿತ್ತು, ಇಲ್ಲ ಒಂಚೂರು ಏನಾದರೂ ಫಸ್ಟ್ ಟೈಪ್ ಬಂದಿತ್ತು, ಈ ರೀತಿ ಏನಾದರೂ ಸ್ವಲ್ಪ ಇನ್ಫೆಕ್ಷನ್ ನಿಮ್ಗೆ ಕಂಡು ಬಂದಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದು ತುಂಬ ಕೆಲವೊಂದು ಬಾರಿ ಡೇಂಜರ್ ಅಂತಲೇ ಸೈನ್ ಆಗಿರುತ್ತೆ. ಸ್ವಲ್ಪ ಏನಾದರೂ ಕಂಡು ಬಂದಲ್ಲಿ ನೀವು ತಕ್ಷಣವೇ ನಿಮ್ಮ ಯಾರು ಡೆಲಿವರಿ ಮಾಡಿರ್ತಾರಲ್ಲ ಅವ್ರ ಹತ್ರನ ಅಲ್ಲಿ, ಇಲ್ಲ ನಿಮ್ಮ ಸಮೀಪ ಇರೋಂಥ ಗೈನಕಾಲಜಿಸ್ಟ್ ಹತ್ರ ಹೋದರೆ ತುಂಬ ಒಳ್ಳೆಯದು. ನೆಕ್ಸ್ಟ್, ಅಟ್ಲೀಸ್ಟ್ ಒಂದು 3-4 ತಿಂಗಳವರೆಗಾದ್ರೂ ನಿಮ್ಮ ಹಸ್ಬೆಂಡ್ ಜೊತೆ ಫಿಸಿಕಲ್ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡಿ. ಆದಷ್ಟು ರೆಸ್ಟ್ ಮಾಡಿ. ಎಷ್ಟು ರೆಸ್ಟ್ ಮಾಡ್ತಿರಲ್ಲ ಅಷ್ಟು ಬೇಗನೆ ಗಾಯ ಗುಣಮುಖ ಆಗುತ್ತೆ. ಒಂದು 2.5-3 ತಿಂಗಳವರೆಗಾದ್ರೂ ರೆಸ್ಟ್ ಮಾಡಿದ್ರಿ ಅಂತಂದರೆ ಮುಂದೆ ಸಫರ್ ಆಗೋದಿಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಲ್ಲ. ಸೊ ಹಾಗಾಗಿ ಇವಾಗ ಇವೆಲ್ಲ ತಪ್ಪುಗಳನ್ನ ಅವಾಯ್ಡ್ ಮಾಡಿ ರೆಸ್ಟ್ ಮಾಡಿದರೆ ಬೇಗನೆ ಗಾಯ ಗುಣಮುಖವಾಗುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಆರಾಮಾಗಿರ್ಬೋದು ಮತ್ತು ನಿಮ್ಮ ಮಗು ಕೂಡ ಆರಾಮಾಗಿರ್ಬೋದು. ಸ್ವಲ್ಪ ನಿಮಗೇನಾದರೂ ತೊಂದರೆ ಇದ್ದರೆ ನೀವು ಅಷ್ಟೇ ಸಫರ್ ಆಗೋದು ಅಲ್ಲದೆ ನಿಮ್ಮ ಮಗು ಕೂಡ ಸಫರ್ ಆಗುತ್ತೆ. ಯಾಕಂದರೆ ನಿಮ್ಮ ಮಗುಗೆ ನೀವು ತುಂಬ ಮುಖ್ಯ ಆಗಿರ್ತೀರಿ. ಸೊ ಹಾಗಾಗಿ ನಿಮ್ಮ ಮಗುವಿನ ಸಲುವಾಗಾದರೂ ನಿಮ್ಗೆ ಆರೈಕೆ ಮಾಡ್ಕೊಳ್ಳಿ. ನೆಕ್ಸ್ಟ್, ಪೋಸ್ಟ್ ಪಾರ್ಟಮ್ ಬೆಲ್ಟ್ ಯೂಸ್ ಮಾಡ್ತಿದ್ದೀರಿ ಅಂತಂದರೆ ಕರೆಕ್ಟಾಗಿ ಯೂಸ್ ಮಾಡಿ. ಅದು ಎಡ್ಜ್ ಏನಿರುತ್ತಲ್ಲ, ಸ್ಟಿಚ್ ಕಟ್ಟಾಗಿರೋಂಥ ಜಾಗದ ಮೇಲೆ ಕುತ್ಕೋಬಾರ್ದು. ಅದು ಕೂಡ ಏನಾದರೂ ನೀವು ರಾಂಗ್ ಯೂಸ್ ಮಾಡಿದಿರಿ ಅಂತಂದರೆ ಪೇನ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಬಾರಿ ಟೈಟಾಗಿ ಹಾಕೊಳ್ಳೋದ್ರಿಂದ ಸ್ಟಿಚಸ್ ಮೇಲೆ ಪ್ರೆಷರ್ ಬಿದ್ದು ಸ್ಟಿಚಸ್
ಹರಿಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಪೋಸ್ಟ್ ಪ್ರೆಗ್ನೆನ್ಸಿ ಬೆಲ್ಟ್ನ ಕರೆಕ್ಟಾಗಿ ಯೂಸ್ ಮಾಡ್ತಾ ಬನ್ನಿ. ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ತಗೊಳ್ಳಿ. ನಿಮ್ಮ ಆಹಾರದಲ್ಲಿ ಎಲ್ಲ ರೀತಿ ಪ್ರೋಟೀನ್ಸ್, ವಿಟಾಮಿನ್ಸ್, ಕಾರ್ಬ್ಸ್, ಫೈಬರ್ ಎಲ್ಲ ರೀತಿ ತೊಗೊತಾ ಬನ್ನಿ. ಗ್ರೀನ್ ವೆಜಿಟೇಬಲ್ಸು, ಫ್ರೂಟ್ಸು ಇವೆಲ್ಲ ತಿಂತಾ ಬನ್ನಿ. ಆದಷ್ಟು ಆಯಿಲಿ ಐಟಮ್ಸ್ ಅವಾಯ್ಡ್ ಮಾಡಿ. ಯಾಕಂದರೆ ತುಂಬ ಜಾಸ್ತಿ ಆಯಿಲಿ ಅದೆಲ್ಲ ತಿಂದರೆ ಅಂತಂದರೆ ನಿಮಗೆ ಕೆಮ್ಮದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ 1-2 ತಿಂಗಳವರೆಗಾದ್ರೂ ನೀವು ಕೆಮ್ಮಿದರೆ ಸ್ಟಿಚಸ್ ಮೇಲೆ ಪ್ರೆಷರ್ ಬೀಳುತ್ತೆ. ಆ ಸಂದರ್ಭದಲ್ಲಿ ಸ್ಟಿಚಸ್ ನೋವಾಗುತ್ತೆ. ತುಂಬ ಜಾಸ್ತಿ ಕೆಮ್ಮಿದರೆ ಟಿಯರ್ ಆಗೋ ಚಾನ್ಸಸ್ ಇರುತ್ತೆ. ಹೊಟ್ಟೆ ಮೇಲೆ ಪ್ರೆಷರ್ ಬಿದ್ದು ನಿಮಗೆ ನೋವಾಗುತ್ತೆ. ಸೊ ಹಾಗಾಗಿ ಈ ಆಯಿಲಿ ಫುಡ್ಸ್ನ ಅವಾಯ್ಡ್ ಮಾಡಿ. ಇವಾಗ ಚಳಿಗಾಲ ಇದೆ, ಈ ರೀತಿ ನಿಮ್ಮ ಸೈಡ್ ಏನಾದರೂ ತುಂಬ ಚಳಿ ಇತ್ತು ಅಂತಂದರೆ ಸ್ವಲ್ಪ ಬೆಚ್ಚಗಿರಕ್ಕೆ ಟ್ರೈ ಮಾಡಿ. ಆದಷ್ಟು ಲೇಯರ್ ಕ್ಲಾತ್ಸ್ ವೇರ್ ಮಾಡಿ. ಎಟ್ ಲಾಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಸ್ಟ್ರೆಸ್ ಫ್ರೀ ಆಗಿರಿ. ತುಂಬ ಜಾಸ್ತಿ ಟೆನ್ಷನ್ ಅದೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಸ್ಟ್ರೆಸ್ ಆಗುತ್ತೆ, ನನಗೂ ಎಕ್ಸ್ಪೀರಿಯೆನ್ಸ್ ಇದೆ. ಆದರೆ ನೀವು ಎಷ್ಟು ಸ್ಟ್ರೆಸ್ ಫ್ರೀ ಆಗಿರ್ತಿರಲ್ಲ ಅಷ್ಟು ಫಿಸಿಕಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಫಿಸಿಕಲ್ ಹೆಲ್ತು ಮೆಂಟಲ್ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ಒಬ್ಬರು ಇರೋಕ್ಕೆ ನೋಡಬೇಡಿ. ಈ ಸಮಯದಲ್ಲಿ ಏನು ತುಂಬ ಅಳು ಒಂದೊಂದು ಬಾರಿ ಸುಮ್ಮನೆ ಅಳು ಬಂದಂಗೆ ಆಗ್ತಿರುತ್ತೆ. ಮಗುನ ನಾನೇ ನೋಡ್ಕೋಬೇಕಾ, ನನಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಅಂತ ಈ ರೀತಿ ಕೂಡ ಅನಿಸ್ತಿರುತ್ತೆ. ಆದಷ್ಟು ಫ್ರೆಂಡ್ಸ್ ಜೊತೆ ಇಂಟ್ರ್ಯಾಕ್ಟ್ ಆಗಿ ಹೊರಗಡೆ ಸ್ವಲ್ಪ ವಾಕಿಂಗ್ ಅದೆಲ್ಲ ಮಾಡಿ. ಅವಾಗ ಮಗು ಕೂಡ ಫ್ರೆಶ್ ಆಗುತ್ತೆ, ನಿಮಗೂ ಕೂಡ ಒಂದು ಮೈಂಡ್ ಕೂಡ ಒಂದು ರೀತಿ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ಫ್ರೀ ಆಗಿರೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಇಷ್ಟು ಮುಖ್ಯ ಅಂಶಗಳಾಗಿರುತ್ತೆ. ಇವಿಷ್ಟೆಲ್ಲ ಅಂಶಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು 1-2 ತಿಂಗಳರಿಂದ 3 ತಿಂಗಳು ನಿಮ್ಮ ದೇಹದ ಆರೈಕೆ ಮಾಡಿಕೊಂಡ್ರಿ ಅಂತಂದರೆ ಈ ಸೆಕ್ಷನ್ ಗಾಯ ಬೇಗನೆ ಮಾಯ ಆಗುತ್ತೆ. ಇಲ್ಲ ಅಂತಂದರೆ 1 ವರ್ಷ 2 ವರ್ಷ ಕೂಡ ಈ ಗಾಯ ಪೇನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನನ್ನ ಚಾನಲಲ್ಲಿ ಈ ಗಾಯ ಬೇಗ ವಾಸಿಯಾಗಲು ಕೆಲವೊಂದಿಷ್ಟು ಟಿಪ್ಸ್ಗಳ ಮೇಲೆ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಆ ವಿಡಿಯೋ ನೀವು ನೋಡಿದರೆ ಒಂದು ಸಾರಿ ಹೆಲ್ಪ್ ಆಗುತ್ತೆ. ಇದೇ ರೀತಿ ನನ್ನ ಚಾನಲಲ್ಲಿ ಮದರ್ ಕೇರು ಮತ್ತು ಬೇಬಿ ಕೇರ್ ಮೇಲೆ ರೆಗ್ಯುಲರಾಗಿ ವಿಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಸಬ್ಸ್ಕ್ರೈಬ್ ಆದರೆ ಈ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.